ಮಾನ್ಯ ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದಗಳು. ಉಮಾಶ್ರೀ ಅಕ್ಕ, ನಿಮ್ಗೆ ಅಭಿನಂದನೆಗಳು. ಯಾವಾಗಿದ್ರೂ ಬಾಯಿ ತುಂಬ ಮಾತಾಡ್ತೀಯ, ಅದೇ ಒಂದು ಸಂತೋಷ. ನಾನು ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ. ಬಹುಶಃ ನೀವು ಚಿನ್ನದ ಚಮಚ ಇಟ್ಕೊಂಡು ಹುಟ್ಟಿದವರಲ್ಲ. ಬೆಂಕಿಯಲ್ಲಿ ಅರಳಿದ ಹೂವು ಅಂತಂದ್ರೂ ತಪ್ಪಾಗಲಾರದು. 470 ಕನ್ನಡ ಮೂವಿ ನೀವು ಮಾಡಿದ್ದೀರಿ ಅಂತ ಇದರಲ್ಲಿ ಪ್ರಿಂಟಲ್ಲಿ ಹಾಕಿದ್ದಾರೆ. 470ಕ್ಕೂ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ನಟನೆ. ಹಾಗೆ ಇದಲ್ದಲೇ ತಮಿಳು, ತೆಲುಗು, ತುಳು, ಕೊಂಕಣಿ ಮತ್ತು ಹಿಂದಿ ಭಾಷೆಗಳಲ್ಲೂ ಕೂಡ ಅಭಿನಯಿಸಿದಿರಿ. ಭೋಜೇಗೌಡರು ಚೆನ್ನಾಗಿ ಹೇಳಿದರು, ನೀವೊಬ್ಬರು ಹುಟ್ಟು ಕಲಾವಿದೆ, ಬಹುಮುಖ ಪ್ರತಿಭೆ ಇರತಕ್ಕಂಥ ಹುಟ್ಟು ಕಲಾವಿದೆ. ಯಾವುದೇ ಪಾತ್ರಕ್ಕೂ ಜೀವ ತುಂಬುವಂಥದ್ದನ್ನು ಒಬ್ಬ ಕಲಾವಿದೆಯಾಗಿ ನೀವು ಮಾಡಿದ್ದೀರಿ. ಇನ್ನೂ ದಶಕಗಳ ಕಾಲನೂ ಕೂಡ ನಿಮ್ಮ ಹಳೆಯ ಚಲನಚಿತ್ರಗಳು ಜನರ ಮನಸ್ಸಿನಲ್ಲಿ ಅಚ್ಚುಳಿದೇ ಇರುತ್ತೆ ಅನ್ನೋದಕ್ಕೆ ಅವರು ಎಳೆಯಾಗಿ ಬಿಡಿಸಿ ಹೇಳ್ತಾ ಇದ್ರು. ಆ ಪಾತ್ರಗಳ ಒಂದೊಂದು ಡೈಲಾಗನ್ನು ಕೂಡ ಹೇಳ್ತಾ ಇದ್ರು. ನಾನು ಯೋಚನೆ ಮಾಡ್ತಾ ಇದ್ದೆ, ಎಷ್ಟು ಸರಿ ನೋಡಿರ್ಬೋದು ಈ ಮನುಷ್ಯ ಪಿಕ್ಚರ್ ಅಂತೇಳಿ. ಆದರೆ ಅಷ್ಟು ಪಾತ್ರಗಳಲ್ಲಿ ಜೀವ ತುಂಬುವಂಥ ಕಳೆ ಇರೋದು ಅದರಲ್ಲಿ ಗೊತ್ತಾಗತ್ತೆ. ಮಹಿಳಾ ಮೀಸಲಾತಿ ಪಾರ್ಲಿಮೆಂಟ್ನಲ್ಲಿ ಪಾಸಾಗಿದೆ. ಮುಂಬರುವ ದಿನಗಳಲ್ಲಿ ಯಾರು ಬೇಡ ಅಂದರೂ ಮೀಸಲಾತಿ ಕಾರಣಕ್ಕೆ 33% ಕನಿಷ್ಠ ಕೊಡಲೇಬೇಕಾಗತ್ತೆ. ನಾವು ಇಂಥ ಸಂದರ್ಭಗಳಲ್ಲಿ ನಾವು ಎಷ್ಟೇ ಮೀಸಲಾತಿ ಮಹಿಳೆಯರ ಪರ ಅಂತ ಮಾತಾಡಿದರೂ ಕೂಡ ಸಂಪುಟ ವಿಸ್ತರಣೆ ಅಂತ ಸಂದರ್ಭ ಬಂದಾಗ ಒಬ್ಬೊಬ್ಬ ಮಹಿಳೆಯರು ಕೂಡ ಮಂತ್ರಿ ಸ್ಥಾನ ತಗೊಳ್ಳೋದು ಎಷ್ಟು ಕಷ್ಟ ಅನ್ನೋದು ಅರಿವಿಗೆ ಬಂದಿರುವಂಥ ಸಂಗತಿ. ಹಾಗಾದರೆ ಯೋಗ್ಯತೆ ಇಲ್ವ ಮಹಿಳೆಯರಿಗೆ ಅಂದರೆ, ಮಹಿಳೆಯರಿಗೆ ಎಲ್ಲ ಯೋಗ್ಯತೆಯೂ ಇದೆ. ನೀವು ಗಾದೆ ಮಾತುಗಳು ಹುಟ್ಟಿರೋದು ಕೂಡ ಗಂಡೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿ ಗಾದೆ ಮಾತು ಹುಟ್ಟಲಿಲ್ಲ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತಲೇ ಹೇಳಿದರು. ಒಂದು ಹೆಣ್ಣು ಗಟ್ಟಿ ನಿಂತರೆ ಮಾತ್ರ ಮನೆ ಮುಂದುವರಿಯೋದಕ್ಕೆ ಉದ್ಧಾರ ಆಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಮನೆ ಮುಂದುವರಿಯೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಷ್ಟೋ ಮನೆಗಳನ್ನು ನಿಲ್ಲಿಸಿರೋದು, ಆತ್ಮವಿಶ್ವಾಸದಿಂದ ನಿಲ್ಲಿಸಿರೋದು ತಾಯಂದಿರೇ. ಆ ಸಾಲಿಗೆ ಸೇರಿದವ್ರು ನೀವು ಗಟ್ಟಿಗಿತ್ತಿ, ಹಠವಾದಿ ಇಲ್ಲದೆ ಇದ್ದರೆ, ಗಟ್ಟಿಗಿತ್ತಿ ಇಲ್ಲದೆ ಇದ್ದಿದ್ರೆ ಕಷ್ಟದ ದಿನಗಳಲ್ಲಿ ಇವತ್ತಕ್ಕೆ ಸ್ವಲ್ಪ ಕಷ್ಟ ಬಂದರೂ ಬದುಕೋ ಆಲೋಚನೆನೇ ಬಿಟ್ಬಿಡ್ತಾರೆ ಭಾಳ ಜನ. ಬಹುಶಃ ನೀವು ಅನುಭವಿಸಿರೋ ಕಷ್ಟಕ್ಕೆ ಇವತ್ತು ಎಷ್ಟೋ ಜನರಿಗೆ ಆ ಕಷ್ಟ ಇದೆ ಅಂತ ಅನ್ಸೋದಿಲ್ಲ. ನೀವು ಆ ಕಷ್ಟದ ನಡುವೆನೂ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಒಬ್ಬ ಸಾರ್ವಜನಿಕ ಬದುಕಿನಲ್ಲೂ ಕೂಡ ಯಶಸ್ವಿಯಾಗಿ ಶಾಸಕರಾಗಿ, ಸೋತಲ್ಲೇ ಗೆದ್ದು ಶಾಸಕರಾಗಿ, ಮಂತ್ರಿಯಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಈಗ ಉಪಸಭಾಪತಿಯಾಗಿ ಆಯ್ಕೆಯಾಗಿದ್ದೀರಿ. ನಿಮಗೆ ಮತ್ತೊಮ್ಮೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಭಾರತೀಯ ಪರಂಪರೆಗಳಲ್ಲಿ ಸ್ತ್ರೀ ಬೇರೆ ಇಲ್ಲ. ಪುರುಷ ಮತ್ತು ಸ್ತ್ರೀ ಒಂದೇನೆ. ಅದಕ್ಕೆ ಶಿವಶಕ್ತಿ ಭಗವಂತ ತನ್ನ ಅವತಾರದಲ್ಲೇನೆ ಅರ್ಧನಾರೀಶ್ವರನಾಗಿ ಕಾಣಿಸ್ಕೊಳ್ತಾನೆ. ತಾನೇ ಶಿವನಾಗಿ, ತಾನೇ ಪಾರ್ವತಿಯಾಗಿ, ಶಿವಶಕ್ತಿಯಾಗಿ ಕಾಣಿಸ್ಕೊಳ್ತಾನೆ. ಈ ಪರಿಪೂರ್ಣತೆ ಅನ್ನೋದು, ಸೃಷ್ಟಿಯ ಪರಿಪೂರ್ಣತೆ ಅಂತ ಅನ್ನೋದು ಪುರುಷ ಮತ್ತು ಪ್ರಕೃತಿ ಇಬ್ಬರಿಂದ ಮಾತ್ರ ಸಾಧ್ಯ ಅನ್ನೋದು ಪರಿಪೂರ್ಣತೆ. ಹಾಗಾಗಿ ಆ ಒಂದು ಉಪಸಭಾಪತಿಯಾಗಿ ನೀವು ಕೊಡ್ತಕ್ಕಂಥ ನಿರ್ಣಯಗಳು ಮುಂದೆ 10 ವರ್ಷಗಳ ನಂತರನೂ ಕೂಡ ಉಲ್ಲೇಖ ಮಾಡುವಂಥ ನಿರ್ಣಯಗಳಾಗಿ ಹೊರಬರಲಿ ಅಂತ ಹೇಳಿ ಆಶಯವನ್ನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.